ಲಗ್ಗೆರೆ ದೇವಸ್ಥಾನಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳೇ, ಈ ದೇವಸ್ಥಾನದ ಸಂಸ್ಥಾಪಕರಾದಂಥ ಶ್ರೀ ಪೂಜ್ಯವಾದ ಸಾಯಿರಾಮ್ ಪ್ರಸಾದ್ ಸ್ವಾಮಿಗಳಿಗೆ ನನಗೆ ತುಂಬಾ ಖುಷಿಯಾದಂಥ ದಿನ ಅಂದ್ರೆ ಇವತ್ತು ನಾನು ಭಾವಿಸ್ತೇನೆ. ಯಾಕೆಂದ್ರೆ ರಾಮ್ ಪ್ರಸಾದ್ ಸ್ವಾಮೀಜಿಯವರು ಹೇಳಿದ್ರು, ಟಿವಿ ಪ್ರೋಗ್ರಾಮ್ ಮುಗಿದ ತಕ್ಷಣ ನಮ್ಮ 5ನೇ ಯಾಮ ಪೂಜೆ ನಡೀತಿದೆ, ಅದಕ್ಕೆ ತಾವು ಬರಬೇಕು ಅಂತ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಸಿಕ್ತು. ಅದರಲ್ಲಿ ದೇವರ ಅಭಿಷೇಕಕ್ಕೂ ನಾನು ಬರ್ತಕ್ಕಂಥದ್ದು ಕೆಲಸದಿಂದ ಬಂದಂಗೆ ಆಯ್ತು. ತುಂಬಾ ಮುಖ್ಯವಾಗಿ ಈ ದೇವಸ್ಥಾನದ ವಿಶೇಷ ಏನಂದ್ರೆ, ಲಗ್ಗೆರೆ ಸಾಯಿಬಾಬಾ ಮಂದಿರ್, ಸಾಯಿ ಮಂದಿರ್ ಅಂತಾನೆ ಅಂದ್ರು. ಇಲ್ಲಿ ಯಾರಿಲ್ಲ, ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ ಅಂತ ಕಾಣುತ್ತೆ. ಅದರಲ್ಲಿನೂ ತುಂಬಾ ಮುಖ್ಯವಾಗಿ ನಾವಲ್ಲಿ ಕಪ್ಪು ಶಿಲೆ ಅಂದ್ರೆ ಸ್ವಾಮೀಜಿಯವರು ಹೇಳ್ತಾರೆ, ಅದು ಮಾರ್ಬಲ್ ಇರ್ತಕ್ಕಂಥ ಬ್ಲ್ಯಾಕ್ ಕೃಷ್ಣ ಅಮೃತ ಶಿಲೆ, ಅದು ಬಿಳಿನೇ. ನಾವು ಅಮೃತ ಶಿಲೆ ಅಂದ್ರೆ ಬಿಳಿಯಾಗೆ ನೋಡ್ತಾ ಇರ್ತೇವೆ. ಅಂತಂದ್ರಲ್ಲಿ ಇದನ್ನ ಉತ್ತರ ಭಾರತದಲ್ಲಿ ಶಿವಲಿಂಗವನ್ನ ಜೈಪುರದಲ್ಲಿ ಮಾಡಿಸಿ, ಅದಕ್ಕೆ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಏನೇನು ಅದು ಅನುಷ್ಠಾನಗಳನ್ನ ಮಾಡ್ಬೇಕು ಅದೆಲ್ಲ ಮಾಡಿ, ಆ ಒಂದು ಶಿವಲಿಂಗವನ್ನ ಈ ಸಾಯಿಬಾಬಾ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ, ಅದರಲ್ಲೂ ಹಳ್ಳದಲ್ಲಿ, ಕಾಶಿಯ ಪ್ರಕಾರನೇ ಹಳ್ಳದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿ, ಕಾಶಿಯ ರೀತಿಯಲ್ಲಿನೇ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅವರೇ ಸ್ವತಃ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಕ್ಕಂಥದ್ದು, ಅವರೇ ಸ್ವತಃ ಶಿವಲಿಂಗಕ್ಕೆ ಒಂದು ಬಿಲ್ವಪತ್ರ ಹಾಕಿಸೋದು, ಈ ತರ ಒಂದು ಪದ್ಧತಿ ಬಹಳ ಬೇರೆಲ್ಲೂ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಸೊ ನೀವೆಲ್ಲ ಯಾವುದೇ ಜನರಲ್ಲಿ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಇನ್ಮೇಲೆ ಶಿವನ ಯಾವುದೇ ಒಂದು ಅಭಿಷೇಕಗಳಾದ್ರೂ ಸರಿ, ಅವರ ಕೈಯಿಂದ ಮಾಡತಕ್ಕಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿರ್ತಕ್ಕಂಥ ಸಾಯಿರಾಮ್ ಪ್ರಸಾದ್ ಸ್ವಾಮೀಜಿಯವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಕು. ತುಂಬಾ ಸಂತೋಷ ಅನ್ನಿಸ್ತಾ ಇದೆ ನನಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ. ಸೊ ನಾನು ಕೂಡ ಅಭಿಷೇಕಕ್ಕೆ ಪಾಲ್ಗೊಂಡಿರ್ತಕ್ಕಂಥದ್ದು ತುಂಬಾ ಖುಷಿನ ಕೊಟ್ಟಿದೆ. ಈ ಕಡೆ ಮಹಾವಿಷ್ಣು ವೆಂಕಟೇಶ್ವರ ನಮ್ಮ ಮನೆಯ ದೇವರು, ಪಂಚಮುಖಿ ಆಂಜನೇಯದಲ್ಲಿ ಪಂಚಮುಖಿ ಆಂಜನೇಯ ನಾವು ಕೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು ಕೂಡ ಅವ್ರನ್ನ ಆರಾಧನೆ ಮಾಡಿನೇ ಅವರು ಬಹಳ ಉನ್ನತಿಯನ್ನ ಸಾಧನೆ ಮಾಡಿದ ಆಧ್ಯಾತ್ಮಿಕರಲ್ಲಿ. ಸಾಯಿಬಾಬಾಗೆ ಈಶಾನ್ಯದಲ್ಲಿ, ಇವತ್ತು ವಾಸ್ತು ಬಗ್ಗೆ ನಾನೆಲ್ಲ ಬಹಳ ಹೇಳ್ತಿರ್ತೇನೆ. ಯಾವತ್ತಾಗಿ ಸಾಯಿಬಾಬಾ ಅಂದ್ರೆ ಗುರುವಿನ ಸ್ಥಾನ, ಗುರು ಅಂದ್ರೆ ಈಶಾನ್ಯದಲ್ಲಿ ನೆಲೆಸಿರ್ತಕ್ಕಂಥವ್ರು. ಈಶಾನ್ಯದಲ್ಲಿ ಶಿವ ಇದ್ದು ಗುರುವಿನ ಸ್ಥಾನದಲ್ಲಿದ್ರೆ ಇದಕ್ಕೆ ಜೀವಾತ್ಮ ಸಂಯೋಗ ಅಂತಾರೆ. ಅದರಿಂದ ಈ ದೇವಸ್ಥಾನದಲ್ಲಿ ಯಾರೇ ಆಗ್ಲಿ ಅದಕ್ಕೆ ಒತ್ಕೊಂಡ್ರೆ ಅವರಿಗೆ ಬಹಳ ಬೇಗ ಅದು ಸಕ್ಸಸ್ ಕೊಡುತ್ತೆ. ಅದ್ ನಾನು ಬಹಳ ಜನ ಕೇಳಿದೀನಿ, ಇನ್ನೊಂದು ಕ್ಯಾಂಡ್ ಹಚ್ಚೋ ಪದ್ಧತಿ ಇದೆ ಅಂತ. ಬಂದ್ಬಿಟ್ಟು ಸಾಯಿಬಾಬಾಗೆ ಇಷ್ಟು ಕ್ಯಾಂಡ್ ಅಂತ ಹಚ್ಚಿಬಿಟ್ಟು ಹೋದ್ಮೇಲೆ ನಾನು 190 ಜನ ಕೇಳಿ ನೋಡಿದ್ದೀನಿ. 99 ಜನ ಏನು 99.99 ಹೇಳ್ಬೋದು. ನಾನೇನ್ ಅನ್ಕೊಂಡಿದ್ದೀನೋ ಆ ಕೆಲಸ ಆಗುತ್ತೆ ಅಂತ. ಅದಕ್ಕೇನು ಅಂದ್ರೆ, ಇವತ್ತು ಮನೆಯಲ್ಲಿ ವಾಸ್ತು ಚೆನ್ನಾಗಿರುತ್ತೆ ಅಂತಲ್ಲ, ಈ ದೇವಸ್ಥಾನದ ವಾಸ್ತು ಹೇಗೆ ಅಂದ್ರೆ ಈಶಾನ್ಯದಲ್ಲಿ ಈಶನಿದ್ದಾನೆ, ಅದೇ ರೀತಿ ಗುರು, ಸೊ ಜೀವಾತ್ಮ ಸಂಯೋಗ. ಅದರಿಂದ ಲಗ್ಗೆರೆಯ ಇದು ದೇವಸ್ಥಾನ ಒಂದು ಶ್ರೀ ಕ್ಷೇತ್ರದ ರೀತಿ ಬೆಳೆದು ಬಹಳಷ್ಟು ಭಕ್ತಾದರಿಗೆ ಒಳ್ಳೆಯದನ್ನ ಮಾಡ್ತಿರ್ತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಅದರ ಸಂಸ್ಥಾಪಕರಾಗಿರ್ತಕ್ಕಂಥ ಸಾಯಿರಾಮ್ ಪ್ರಸಾದ್ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನನ್ನ ಅಭಿಷೇಕಕ್ಕೆ ಪಾಲ್ಗೊಳ್ಳೋದಕ್ಕೆ ಮಾಡಿ ನಿಮ್ ಜೊತೆ ಮಾತಾಡೋದಕ್ಕೂ ಅವಕಾಶ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ತದೆ.